4 ಚಾಯ್ಸಸ್ಸನ್ನು ಕೊಡ್ತಾ ಇದ್ದೀವಿ. ನೀವು ಇಲ್ಲಿವರೆಗೆ ಹೇಳ್ತಾ ಇದ್ದಿದ್ದು ನಾವು ಆಪ್ಷನ್ಸ್ ಅಂತ ಹೇಳ್ತಾ ಇದ್ವಿ. ಆಪ್ಷನ್ಸ್ ಅಂತಂದರೆ ವಿವಿಧ ಕಾಲೇಜುಗಳು ಕೋರ್ಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರಿ. ಈಗ ಆಪ್ಷನ್ ಅಲ್ಲ, ಚಾಯ್ಸಸ್ 4 ಚಾಯ್ಸಸ್ಸನ್ನು ನಾವು ತಮಗೆ ಕೊಡ್ತಾ ಇದ್ದೀವಿ. ಏನಪ್ಪ ಚಾಯ್ಸಸ್ಸು? ನಾನು ಒನ್ ಬೈ ಒನ್ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಯ್ಸ್ 1. ಸ್ಟೂಡೆಂಟ್ಸ್ ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಏನಂತಂದರೆ ಇದು ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಚಾಯ್ಸಸ್ ಅಂದರೆ ನಿಮಗೆ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಫಸ್ಟ್ ರೌಂಡ್ ಆದಮೇಲೆ, ಪ್ರೀ ರೌಂಡ್ ಆದಮೇಲೆ, ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ, ಥರ್ಡ್ ರೌಂಡ್ ಆದಮೇಲೆ ಎಷ್ಟೆಲ್ಲ ರೌಂಡ್ ಕೌನ್ಸಿಲಿಂಗ್ ಇರ್ತದೆ, ಎಲ್ಲದರಲ್ಲಿ ಚಾಯ್ಸ್ ಸೆಲೆಕ್ಷನ್ ಇರ್ತದೆ. ಈ ವಿಡಿಯೋ ಎಲ್ಲ ರೌಂಡ್ಗೂ ಅನ್ವಯ ಆಗ್ತದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ, ಏನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸರ್ ಹೋದ ವರ್ಷ ಇದೇ ಪ್ರೋಸೆಸ್ ಇತ್ತಾ, ಇದು 2025, 2026, 2027 ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಒಳಗಡೆ ಇರೋ ನಾಲೆಜು ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ನಿಮಗೆ ಕನ್ಫ್ಯೂಸ್ ಆಗದೆ ಇರೋ ಥರ ನಾಲೆಜ್ ಶೇರ್ ಮಾಡೋದು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಅವ್ರ ಕಡೆ ಬಿಟ್ಬಿಡಿ. ಸರಿನಾ? ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಿರಿ. ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದು ಕೂಡ ಜಾಯ್ನ್ ಆಗಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ, ವಿಡಿಯೋ ನೋಡಿದ್ಮೇಲೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿರಿ. ಇಲ್ಲ ಕ್ವಶನ್ಸ್ ಇಲ್ಲ ಅಂತಂತಂದ್ರು ಥ್ಯಾಂಕ್ ಯು, ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟಿಂದ ನಮ್ಗೆ ಏನಾಗುತ್ತೆ ಅಂದರೆ ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತೀವಿ. ಹೋದ ವರ್ಷವೂ ಇದೇ ಪ್ರೊಸೆಸ್ ಇತ್ತು, ಈ ವರ್ಷವೂ ಇದೇ ಇರ್ತದೆ. ಪ್ರೀ ರೌಂಡ್ ಅಂತ ಹೊಸದು ಆ್ಯಡ್ ಆಗ್ತದೆ, ಬಟ್ ಅದ್ರ ಮೇಲೆ ಅದಾದಮೇಲೆ ಕೂಡ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ವಿಡಿಯೋನ ನೋಡ್ತಾ ಹೋಗಿ. ಅಂತಂದರೆ ತಾವು ಯಾರು ಈಗ ಸೀಟು ಸಿಕ್ಕಿದೆ, ಉದಾಹರಣೆಗೆ ತಾವೊಂದು 100ರಿಂದ 150, 200 ಆಪ್ಷನ್ಗಳನ್ನ ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರ್ ಒಳಗಡೆ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ತಾವು ಆಪ್ಷನ್ಗಳನ್ನ ಹಾಕಿ ಪ್ರಿಯಾರಿಟಿಯನ್ನು ಸೆಟ್ ಮಾಡಿದ್ರಿ. ತಮ್ಮ ಮೀಸಲಾತಿ, ತಮ್ಮ ರ್ಯಾಂಕು ಹಾಗೂ ತಮ್ಮ ಆಪ್ಷನ್ಗಳ ಪ್ರಿಯಾರಿಟಿ ಆಧರಿಸಿ ನಾವು ಸೀಟನ್ನು ಹಂಚಿಕೆಯನ್ನು ಮಾಡಿದ್ದೀವಿ. ಈಗ ನಿಮಗೆ ಸಿಕ್ಕಿರುವಂತಹ ಸೀಟು ಅಂದರೆ ನಿಮ್ಮ ಕನಸೇನೆ, ಉದಾಹರಣೆಗೆ ಒಂದು ಯಾವುದೋ ಪ್ರತಿಷ್ಠಿತ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸನ್ನೇ ಮಾಡಬೇಕು ಅನ್ನುವಂಥದ್ದು ತಮ್ಮ ಆಸೆ ಇತ್ತು. ಈಗ ನಿಮಗೆ ಅದೇ ಕೋರ್ಸು ಸಿಕ್ಕಿದೆ. ನಿಮ್ಮದು ಎರಡನೇ ತಾಟೇ ಇಲ್ಲ, ಭಾಳ ಸ್ಪಷ್ಟ ನಿಮ್ಮ ಗುರಿ ಇದೆ. ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಆಗಿಬಿಡಬೇಕು ತಕ್ಷಣ. ನೀವು ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಅಂದರೆ ಏನು ಚಾಯ್ಸ್ 1 ಅಂದರೆ? ಈಗ ನನಗೆ ಸಿಕ್ಕಿರುವಂತಹ ಸೀಟು ನನಗೆ ತೃಪ್ತಿಕರವಾಗಿದೆ, ನಾನು ಫರ್ದರ್ ಯಾವುದೇ ರೌಂಡಲ್ಲಿ ನಾನು ಭಾಗವಹಿಸಲ್ಲ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗಿರುವಂಥದ್ದು ಚಾಯ್ಸ್ 1. ಏನಪ್ಪ ಚಾಯ್ಸ್ 1 ಕ್ಲಿಕ್ ಮಾಡಿದ ಮೇಲೆ ಏನೇನು ಪ್ರೊಸೀಜರು ನೋಡಿ. ನಾನೀಗಾಗಲೇ ಹೇಳ್ದಂಗೆ, ಉದಾಹರಣೆಗೆ ನಿಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜು BMC ತಮ್ಮದೆಲ್ಲರದೂ ಕನಸಾಗಿರುತ್ತೆ. ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಫಸ್ಟ್ ಪ್ರಿಯಾರಿಟಿ ಬಹುತೇಕ ಹಾಕಿರ್ತೀರ. ನಿಮಗೆ BMC ಸಿಕ್ಬಿಟ್ಟಿದೆ ಕಾಲೇಜು. ನೆಕ್ಸ್ಟ್ ಏನು ಮಾಡಬೇಕು? ನೀವು ಚಾಯ್ಸ್ 1 ಹಾಕಬೇಕು. ಅಂದರೆ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಅವ್ರು ಮೆಡಿಕಲ್ ಕಾಲೇಜ್ BMC ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರು. ಸರ್ ಪ್ರೀ ರೌಂಡಲ್ಲಿ ಮೆಡಿಕಲ್ ಕಾಲೇಜಸ್ ಸೇರಲ್ವಲ್ಲ, ಏನಕ್ಕೆ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದೇನಂತಂದರೆ 2025 ರೆಕಾರ್ಡ್ ಮಾಡಿರೋ ವಿಡಿಯೋ, ಹಾಗಂತ ಹಳೆ ಇನ್ಫಾರ್ಮೇಷನ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ವೆರಿ ವೆರಿ ಹೆಲ್ಪ್ಫುಲ್ ಇರ್ತದೆ, ಕೊನೆವರೆಗೂ ನೋಡಿ ಸರಿನಾ? ಇದು ಫಸ್ಟ್ ರೌಂಡ್ಗೆ ಈ ವರ್ಷನೂ ಅನ್ವಯ ಆಗ್ತದೆ. ಬಟ್ ಪ್ರೀ ರೌಂಡಲ್ಲಿ ಏನಂತಂದರೆ ಇಂಜಿನಿಯರಿಂಗ್ ಕಾಲೇಜಸ್ಸು, KCT ಕಾಲೇಜಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇದೇ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ನೋಡಿ. ಇವಾಗ ಒಂದೇ ಕ್ವಶನ್, ನಾನು ನೀಟ್ ಸ್ಟೂಡೆಂಟ್ ಸರ್, KCT ಎಕ್ಸಾಮ್ ಬರೆದಿಲ್ಲ. ನಾನು KCT ಎಕ್ಸಾಮ್ ಬರೆದ್ರು ನಾನು KCT ಕೋರ್ಸಸ್ ನಾನು ಸೆಲೆಕ್ಟ್ ಮಾಡಲ್ಲ, ನಾನು ಪ್ರೀ ರೌಂಡ್ಗೆ ಲಾಗಿನ್ ಆಗಬೇಕಾ, ಅಪ್ಲೈ ಮಾಡ್ಕೊಳ್ಬೇಕಾ? ಎಸ್, ಪ್ರೀ ರೌಂಡ್ಗೆ ನೀವು ನೀಟ್ ಸ್ಟೂಡೆಂಟ್ ಆಗಿದ್ದರು 100% ರಿಜಿಸ್ಟರ್ ಆಗಬೇಕಾಗ್ತದೆ. 750 ರುಪೀಸ್ ಪೇ ಮಾಡಿಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾರೆ. ನೀವು ಫಸ್ಟ್ ರೌಂಡ್ಗೆ ಬಂದಾಗ ಚಾಯ್ಸ್ನ ಡಿಲೀಟ್ ಮಾಡೋಕ್ಕೆ ಹೇಳಿರ್ತಾರೆ. ಆ ರೀತಿ ಪ್ರೊಸೆಸ್ ಇರ್ತದೆ. ಇಲ್ಲ ಜಸ್ಟ್ ನೀವು ಲಾಗಿನ್ ಆಗಿಬಿಟ್ಟು ಇವ್ರ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಬಂದುಬಿಡಿ. ಆಮೇಲೆ ನೀವೇನು ಚಾಯ್ಸ್ ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಫಸ್ಟ್ ರೌಂಡಿಗೆ ತಳ್ಳಿಬಿಡ್ತಾರೆ. ಫಸ್ಟ್ ರೌಂಡಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಇವು ಕೋರ್ಸಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ರೌಂಡಾಗಿ ಬಂದಾಗ ಸರ್, ಈ ಪ್ರೀ ರೌಂಡಲ್ಲಿ ಏನು ಇಂಜಿನಿಯರಿಂಗು, ವೆಟನರಿ ಸೆಲೆಕ್ಟ್ ಮಾಡೋದಿಲ್ಲ, ಫಸ್ಟ್ ರೌಂಡಿಗೆ ಬಂದಾಗ ಸೆಲೆಕ್ಟ್ ಮಾಡ್ತೀನಿ ಅಂದರೆ 100% ಆ ರೀತಿ ಅಲೌ ಮಾಡೋದಿಲ್ಲ. KCT ಕೋರ್ಸಸ್ ಮಸ್ಟ್ ಆ್ಯಂಡ್ ಶುಡ್ ಯು ಡೂ ದಿ ಆಪ್ಷನ್ ಎಂಟ್ರಿ ಇನ್ ಪ್ರೀ ರೌಂಡ್ ಇಟ್ ಸೆಲ್ಫ್. ಓಕೆ, ಓನ್ಲಿ ಮೆಡಿಕಲ್ ಕಾಲೇಜಸ್ ಯು ಆರ್ ಏಬಲ್ ಟು ಆ್ಯಡ್ ಇನ್ ದಿ ಫಸ್ಟ್ ರೌಂಡ್. ಸೊ ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಳ್ಳಿ. ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇವಾಗ ಇದನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ನನಗೆ ಸಿಕ್ಕಿರುವಂಥ ಕಾಲೇಜು ತೃಪ್ತಿ ಕೊಟ್ಟಿದೆ, ನಾನು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ತೀನಿ. ಚಾಯ್ಸ್ 1 ಹಾಕ್ತಿದ್ದಂಗೆ ತಮಗೆ ಆ ಕಾಲೇಜು ನಿಗದಿಪಡಿಸಿರುವಂಥ, ಸರ್ಕಾರ ನಿಗದಿಪಡಿಸಿರುವಂತಹ ಫೀಸನ್ನು ತಾವು ಪೇ ಮಾಡಬೇಕಾಗುತ್ತೆ. ಚಲನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ.
ಇಲ್ಲ ಕೆಲವರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತಂದ್ರೂ ಸಣ್ಣ ಅಮೌಂಟ್ ಎಲ್ಲ ಇದ್ದು ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಮಾಡ್ತೀರಾ ಅಂತಂದ್ರೂ ಸಹ ಅವಕಾಶಗಳಿದ್ದಾವೆ. ಇಲ್ಲ ನಾನು ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತ ಹೇಳಿದರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಆಯಾಯ ಕಾಲೇಜಿಗೆ ಏನೇನು ಕೋರ್ಸ್ ಫೀಸು ಸರ್ಕಾರ ಫಿಕ್ಸ್ ಮಾಡಿದೆ ಆ ಚಲನ್ ಬರುತ್ತೆ, ತಾವು ಹೋಗಿ ಬ್ಯಾಂಕಿಗೆ ಹೋಗಿ ಹಣ ಕಟ್ತೀರಾ. ಕಟ್ಟಿದ ನಂತರ ಅದು ನಮ್ಮದು ಮತ್ತು ಬ್ಯಾಂಕಿನ ಇಂಟಿಗ್ರೇಷನ್ ಇದೆ. ನೆಕ್ಸ್ಟು ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಒಂದು ಸಣ್ಣ ಬದಲಾವಣೆ ಮಾಡಿದ್ದೀವಿ. ಕಳೆದ ವರ್ಷ ಏನಾಗ್ತಿತ್ತು, ತುಂಬ ಈ ಹಿಂದೆ ಭಾಗವಹಿಸಿರೋರು ಮತ್ತು ಇದರಲ್ಲಿ ಸ್ವಲ್ಪ ನಾಲೆಡ್ಜ್ ಇರುವಂಥವರಿಗೆ ತಮಗೆ ಗೊತ್ತಿದೆ. ಚಾಯ್ಸ್ 1 ಆಗ್ತಿದ್ದಂಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಿ, ದುಡ್ಡು ಕಟ್ತಿದ್ರಿ, ದುಡ್ಡು ಕಟ್ತಿದ್ದಂಗೆ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿತ್ತು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿತ್ತು. ಅಡ್ಮಿಷನ್ ಆರ್ಡರಲ್ಲಿ ನಿಮಗೆ ಗೊತ್ತಾ ಇಂಥ ಕಾಲೇಜು ಇಂಥ ಅಡ್ಮಿಷನ್ ಆರ್ಡರ್, ಅದು ಅಡ್ಮಿಷನ್ ಆರ್ಡರ್ ತಗೊಂಡು ನೀವು ಕಾಲೇಜಿಗೆ ಹೋದರೆ ಮುಗೀತು, ಅಂದರೆ ನೀವು ಅಡ್ಮಿಷನ್ ಆದಂಗೆ ಆಗ್ತಿತ್ತು. ಬಟ್ ನಾವು ಈ ಸರಿ ಸಣ್ಣ ಬದಲಾವಣೆ ಮಾಡಿದ್ದೀವಿ. ನೀವು ಚಾಯ್ಸ್ 1 ಹಾಕಿ ಹಣ ಕಟ್ತಿದ್ದಂಗೆ ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್, ನಿಮಗೆ ಇಂಥ ಕಾಲೇಜಿನಲ್ಲಿ ಇಂಥ ಸೀಟು ಖಾತ್ರಿ ಆಗಿದೆ ಅನ್ನುವಂತಹ ಒಂದು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆ ಸ್ಲಿಪ್ಪಲ್ಲಿ ನೀವು ಇಂತಿಂಥ ಕೆಳಕಂಡಂಥ ದಾಖಲೆಗಳನ್ನ ತಗೊಂಡು ಕಾಲೇಜಿಗೆ ಹೋಗಬೇಕು ಅಂತನ್ನುವಂತಹ ವಿವರ ಸಹ ಇರುತ್ತೆ. ತಾವು ಆ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ನಿಮಗೆ ಅಲರ್ಟ್ ಆಗಿರುವಂತಹ ಕಾಲೇಜಿಗೆ ತಾವು ಹೋದರೆ ಕಾಲೇಜಲ್ಲಿ ಸಿಸ್ಟಮ್ ಮುಂದ್ಗಡೆ ನಿಮಗೆ ಕೂರಿಸಿ ನಿಮ್ಮದೊಂದು ಫೋಟೋ ತಗೊಳ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಫೋಟೋ ನಿಮ್ಮದು ರಿಯಲ್ ಫೋಟೋ ಎರಡನ್ನೂ ಮ್ಯಾಚ್ ಮಾಡ್ತಿದ್ದಂಗೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಅಲ್ಲಿ ಯಾರು ಅಡ್ಮಿಷನ್ ಕಾಲೇಜ್ ಇದೆ ಅವರಿಗೊಂದು OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ಜೊತೆಗೆ ನೀವು ತೆಗೆದುಕೊಂಡು ಹೋಗಿರುವಂಥ ಎಲ್ಲ ಮೂಲ ದಾಖಲೆಗಳನ್ನ ಅವರಿಗೆ ತೋರಿಸ್ಬೇಕು. ಭಾಳ ಇಂಪಾರ್ಟೆಂಟ್ ಇದೆ. ಉದಾಹರಣೆಗೆ ನೀವು ಕನ್ನಡ ಮೀಡಿಯಮನ್ನು ಕ್ಲೈಮ್ ಮಾಡಿದ್ದೀರಾ, ಈಗಾಗಲೇ ಕಾಲೇಜಲ್ಲಿ ವೆರಿಫೈ ಮಾಡಿದ್ದೀರಾ, ನಾವು KE ಅವರು ಮೂಲ ದಾಖಲೆಗಳನ್ನೇನು ನೋಡಿಲ್ಲ. ಈಗ ನೀವು ಕನ್ನಡ ಮೀಡಿಯಮ್ಮು ಅಥವಾ ರೂರಲಲ್ಲಿ ಯಾವುದು ರಿಸರ್ವೇಷನಲ್ಲಿ ನಿಮಗೆ ಸೀಟ್ ಸಿಕ್ಕಿರ್ಬೋದು, ಆ ಮೂಲ ದಾಖಲೆಯ ಮೂಲ ಪ್ರತಿಯನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕಾಲೇಜವರು ಅದನ್ನು ನೋಡ್ತಾರೆ. ಕನ್ಫರ್ಮೇಷನ್ ಆದಮೇಲೆ ಅವರಿಗೆ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ವಿದ್ಯಾರ್ಥಿ ನೀವು ಅವರೇನೇ ಇದ್ದೀರಾ ಅನ್ನುವಂಥದ್ದಾದಮೇಲೆ ಅವರು ಅಲ್ಲಿ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ, ಕಾಲೇಜಿನ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಲ್ಲಿಗೆ ನಿಮಗೊಂದು ಪ್ರತಿಯನ್ನು ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪೂರ್ಣ ಆಗುತ್ತೆ. ನೀವು ನಿಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ, ಕಾಲೇಜವರು ತಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ನೀವು ಇಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ ಅನ್ನುವಂಥದ್ದು ಅಪ್ಡೇಟ್ ನಮ್ಮಲ್ಲಿ ಆಗುತ್ತೆ. ಅಂದರೆ ಅಲ್ಲಿಗೆ ಚಾಯ್ಸ್ 1 ಹಾಕಿರೋ ವಿದ್ಯಾರ್ಥಿಗಳದ್ದು ಪ್ರಕ್ರಿಯೆ ಮುಗೀತು. ಮತ್ತೊಮ್ಮೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 1 ಹಾಕ್ತಿದ್ದಂಗೆ ನಿಮ್ಮದು ಅಡ್ಮಿಷನ್ ಕನ್ಫರ್ಮೇಷನ್ ಅಲ್ಲ. ಚಾಯ್ಸ್ 1 ಹಾಕಬೇಕು, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹಣ ಕಟ್ಟಬೇಕು ಬ್ಯಾಂಕಲ್ಲಿ, ಆಮೇಲೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ತಾವು ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿ ತಾವು ಫೋಟೋ ತೆಗೆದು ನಿಮ್ಮ OTP ಕೊಟ್ಟು ಅಡ್ಮಿಷನ್ ಆರ್ಡ್ರನ್ನ ತಗೊಂಡ ಮೇಲೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಚಾಯ್ಸ್ 2, 3, 4 ರಿಮೈನಿಂಗ್ 3 ಚಾಯ್ಸಸ್ ಇದೆ ನಮ್ಮಲ್ಲಿ. ಈಗ 1 ಚಾಯ್ಸ್ ಅವರಂತೂ ನನಗೆ ಸಿಕ್ಕಿರೋದು ಸೀಟು ತೃಪ್ತಿ ಇದೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ಚಾಯ್ಸ್ 2 ಅಂದರೆ ಏನು? ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಇರ್ತದೆ ಚಾಯ್ಸ್ 2. ಓಕೆ, ಎಲ್ಲರೂ ಏನಂತಂದರೆ ನಿಮಗೆ ಬೆಸ್ಟ್ ಕಾಲೇಜ್ ಸಿಗಬೇಕಂದ್ರೆ ಚಾಯ್ಸ್ 2 ಹಾಕಿನೇ ಹೋಗಬೇಕಾಗ್ತದೆ. ಅಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸೇಫ್ ಇರ್ತದೆ, ಮತ್ತು ಮುಂದೆ ಬೆಸ್ಟ್ ಕಾಲೇಜಿಗೋಸ್ಕರ ನೀವು ಫೈಟ್ ಮಾಡ್ತಿದ್ದೀರಾ ಅಂತಲೂ ಇದು ರೀಡೈರೆಕ್ಟ್ ಮಾಡ್ತಾ ಇರುತ್ತೆ. ಸೊ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೂ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ವಿಡಿಯೋ ಶೇರ್ ಮಾಡಿದ್ರಿಂದ ನಮಗೂ ಖುಷಿ ಆಗ್ತದೆ, ಎಷ್ಟು ಜನ ಶೇರ್ ಮಾಡಿದ್ದೀರಾ ಅನ್ನೋದು ನಮ್ಮ ಹತ್ರ ತೋರಿಸ್ತಾ ಇರ್ತದೆ, ಸರಿನಾ? ಮತ್ತು ಯಾರೆಲ್ಲ ಲೈಕ್ ಮಾಡಿರ್ತಾರಲ್ವ, ಯಾರು ಲೈಕ್ ಮಾಡಿರ್ತೀರಾ ಅನ್ನೋದು ಕೂಡ ನಮಗೆ ತೋರಿಸ್ತಾ ಇರ್ತದೆ, ಸರಿನಾ? ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಟೋಟಲ್ 4 ಚಾಯ್ಸಸ್ ಬಗ್ಗೆ ಫುಲ್ ವಿಡಿಯೋ ಇರ್ತದೆ, ಸ್ವಲ್ಪ ಲೆಂತ್ ಇದ್ದರೂ ನೋಡಿ. ಈಗ ಉದಾಹರಣೆಗೆ ನೀವು 100 ಆಪ್ಷನನ್ನು ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಯೋಗ ಆ್ಯಂಡ್ ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸು, ಬೇರೆ ಇಂಜಿನಿಯರಿಂಗ್ ಎಲ್ಲ ಹಾಕಿದ್ದೀರಾ. ಉದಾಹರಣೆ ನಾನು ಹೇಳ್ತೀನಿ, 100 ಆಪ್ಷನ್ ಹಾಕಿದರೆ ನಿಮಗೆ 50ನೇ ಆಪ್ಷನ್ 50 ಪ್ರಿಯಾರಿಟಿ ಸೆಟ್ ಮಾಡಿದ್ರೆ ನಿಮಗೊಂದು ಸೀಟ್ ಸಿಕ್ಕಿದೆ. ಆದರೆ ನಿಮಗೆ ಆ ಸೀಟು ಸಿಕ್ಕಿದೆ ಓಕೆ, ಬಟ್ ಆದರೆ ಇನ್ನೂ ಮೇಲಿನ ಸಿಕ್ಕಿದ್ರೆ ನನಗೆ ಚೆನ್ನಾಗಿತ್ತು ಅಂತಂದರೆ ನೀವು ಹೋಗಬೇಕಾಗಿಲ್ಲ ಕಾಲೇಜಿಗೆ. ನಾನು ವೆಯ್ಟ್ ಮಾಡ್ತೀನಪ್ಪ ಇನ್ನೊಂದು ರೌಂಡಿಗೆ, ಯಾರಾದರೂ ಬಿಟ್ಟು ಹೋಗ್ಬೋದು, ಬೇರೆ ಕಾರಣಕ್ಕೆ ಏನಾದರೂ ಮೇಲ್ಗಡೆಗೆ ಅಪ್ಗ್ರೇಡ್ ಆಗುತ್ತೆ ಅಂತಂದರೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಚಾಯ್ಸ್ 2 ಹಾಕ್ತು ಅಂತಂದರೆ ನೀವು
ವೆಯ್ಟ್ ಮಾಡಬಹುದು. ನೀವು ನಂದು ಸಿಕ್ಕಿರೋ ಸೀಟ್ ಏನಾಗುತ್ತೆ, ಸಿಕ್ಕಿರೋ ಸೀಟು ನಿಮಗೆ ಖಾತ್ರಿ, ಆ ಸೀಟು ಎಲ್ಲೂ ಹೋಗಲ್ಲ. ಅದು ನೀವು ಹೋಲ್ಡ್ ಮಾಡಿ ಮೇಲಿನ ಆಪ್ಷನ್ಗಳು, ಮೇಲಿನ ಪ್ರಿಯಾರಿಟಿ ಏನು ಹಾಕಿದ್ದೀರಾ ನೀವು, ಅವೇನಾದರೂ ಸಿಗ್ತವ ಅಂತ ವೆಯ್ಟ್ ಮಾಡುವಂಥದ್ದಕ್ಕೆ ಚಾಯ್ಸ್ 2. ಓಕೆ, ಚಾಯ್ಸ್ 2 ಹಾಕಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಸಿಸ್ಟಮಲ್ಲಿ ಅಂತಂದರೆ, ನಿಮ್ಮ ಚಾಯ್ಸ್ 2 ಹಾಕಿದಾಗ ಉದಾಹರಣೆ ನಾನು ಹೇಳಿದೆ 100 ಆಪ್ಷನ್ಸ್ ತಾವು ಎಂಟ್ರಿ ಮಾಡಿದ್ದೀರಾ, 50ನೇದು ನಿಮಗೆ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 2 ಹಾಕಿದ್ದೀರಾ ಅಂತಂದರೆ 51ರಿಂದ 100 ತನಕ ಇರುವಂತಹ ನಿಮ್ಮ ಕಾಲೇಜುಗಳು ಆಪ್ಷನ್ಗಳು ಡಿಲೀಟ್ ಆಗೋಗುತ್ತೆ. ನಿಮ್ಮ 50ರದ್ದು ನಿಮಗೆ ಖಾತ್ರಿ ಆಗಿರೋ ಸೀಟು, 50ಕ್ಕಿಂತ ಮೇಲ್ಗಡೆ ಏನು ನೀವು ಎಂಟ್ರಿ ಮಾಡಿರ್ತಿರಲ್ಲ ಅದೆಲ್ಲದೂ ನಿಮ್ಮ ಒಂದು ಖಾತೆ ಒಳಗಡೆನೆ ಇರುತ್ತೆ, ನಿಮ್ಮ ಅಕೌಂಟ್ ಒಳಗಡೆನೆ ಇರುತ್ತೆ. ನೀವು ನಂತರ ನಾವು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅಡ್ಮಿಷನ್ ಮುಗಿದ ಮೇಲೆ ನೀವು ಬೇಕಾದ್ರೆ ರೀಅರೇಂಜು ಡಿಲೀಟು ಎಲ್ಲ ಈ 50ರಲ್ಲಿ ಮಾತ್ರ, ನಿಮ್ಮ ಕೆಳಗಡೆವೆಲ್ಲ ಹೋಗ್ಬಿಟ್ಟಿರ್ತವೆ, ಮತ್ತು ಹೊರಗಿಂದನೂ ಸಹ ತಗೊಂಡು ಬಂದು ನೀವು ಹಾಕುವಂಥದ್ದಕ್ಕಾಗಲ್ಲ. ಇದು ಚಾಯ್ಸ್ 2 ಕೊಡುವಂಥವರಿಗೆ. ಇಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ ಏನಂತಂದರೆ, ಚಾಯ್ಸ್ 2 ಹಾಕುವಂಥವರಿಗೆ, ವಿಶೇಷವಾಗಿ ಮೆಡಿಕಲ್ಲಿಗೆ ಹಾಕುವಂಥವರಿಗೆ ಚಾಯ್ಸ್ 2 ಹಾಕುವಂಥವರು ಕೋರ್ಸ್ ಫೀಸನ್ನು ಕಟ್ಟಬೇಕು ಅನ್ನುವಂಥದ್ದು ನಿಯಮ ಇದೆ. ಕಾರಣ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ತುಂಬ ಮಹತ್ವದ್ದು. ಸುಮ್ಮನೆ ಸ್ಟೂಡೆಂಟ್ಸ್ ಇವಾಗ ಸರ್ ಏನು ಹೇಳ್ತಾರೆ ಅದು ಪ್ರೀ ರೌಂಡ್ಗೆ ಅನ್ವಯ ಆಗೋದಿಲ್ಲ ಸರ್. ಏನಕ್ಕಂದರೆ ಪ್ರೀ ರೌಂಡಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀಟ್ ಸ್ಟೂಡೆಂಟ್ಸ್ ಇದ್ದರೂ ಏನು ಮಾಡ್ತೀರಾ ಅಂತಂದರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಇದು ಫಸ್ಟ್ ರೌಂಡ್ ಆದಮೇಲೆ ಅಪ್ಲೈ ಆಗ್ತದೆ, ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಹೋಲ್ಡ್ ಮಾಡೋದು ಅಷ್ಟು ಸೀರಿಯಸ್ ಇಲ್ಲ ಅಂದರೂ ಇರಲಿ, ಹಂಗಿಲ್ಲ. ಯಾಕೆಂದ್ರೆ ಅದು ಬೇರೆಯವರಿಗೆ ಸಹ ಆ ಸೀಟು ಭಾಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಚಾಯ್ಸ್ 2 ಹಾಕುವಂಥವ್ರು ಯಾರಾದರೂ ಮೆಡಿಕಲ್ ಸೀಟು ಸಿಕ್ಕಿ, ಯಾವುದಾದ್ರೂ ಮೆಡಿಕಲ್ ಸೀಟ್ ಕಾಲೇಜು ಸಿಕ್ಕಿ ಅದಕ್ಕಿಂತ ಮೇಲ್ಗಡೆ ಇರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳು ನನಗೆ ಬೇಕಪ್ಪ ಅಂತಂದರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕೋರ್ಸ್ ಫೀಸನ್ನು ಕಟ್ಟಿದರೆ ಮಾತ್ರ ನೀವು ಚಾಯ್ಸ್ 2 ಹಾಕುವಂಥದ್ದಕ್ಕೆ ಮೆಡಿಕಲ್ ಸ್ಟೂಡೆಂಟು ಎಲಿಜಿಬಲ್. ಓಕೆ, ಉಳಿದವರಿಗಿಲ್ವಾ? ಅದೊಂದು ಸಣ್ಣ ಒಂದು ಮಾಹಿತಿ ತಮಗೆ ಕೊಡ್ತೀನಿ. ಉದಾಹರಣೆಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅಥವಾ ವೆಟರ್ನರಿ ಸೀಟ್ ಸಿಕ್ಕಿದೆ, ಅಗ್ರಿಕಲ್ಚರ್ದು ಸೀಟ್ ಸಿಕ್ಕಿದೆ. ನೀವು ನಿಮ್ಮ ಲಾಗಿನ್ ಒಳಗಡೆ, ನಿಮ್ಮ ಪ್ರಿಯಾರಿಟಿ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದಾವೆ, ಮೆಡಿಕಲ್ಲೂ ಹಾಕಿದ್ದೀರಾ, ನೆಕ್ಸ್ಟ್ ರೌಂಡ್ ನನಗೆ ಮೆಡಿಕಲ್ ಸಿಕ್ಕಬಹುದು ಅನ್ನುವಂಥದ್ದು ನಿಮಗೆ ಒಂದು ಆಸೆ ಒಂದು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ, 1,00,000 ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಅಂದರೆ ಮಾತ್ರ ನಿಮ್ಮ ಲಾಗಿನ್ ಒಳಗಡೆ ನಿಮ್ಮ ಚಾಯ್ಸ್ 2ಕ್ಕಿಂತ ಇದು ಹೋದ ವರ್ಷ ಇರೋದು 1,00,000 ಕಾಷನ್ ಡಿಪಾಸಿಟು. ಈ ವರ್ಷ ಸ್ವಲ್ಪ ವೇರಿ ಆಗ್ತದೆ, ಎಷ್ಟಂತ ಇನ್ನೂ ಹೇಳಿಲ್ಲ. ಹೇಳಿದ ಮೇಲೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹಾಕಿದಾಗ ನಿಮಗೇನು ಅಲರ್ಟ್ ಆಗಿರೋ ಸೀಟ್ಗಿಂತ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿತ್ತು ಅಂತಂದರೆ ಕಾಷನ್ ಡೆಪಾಸಿಟ್ ಕಟ್ಟಿದವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಇಲ್ಲ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಿಮ್ಮ ಖಾತೆ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ ಇದೆ, ಜಸ್ಟ್ ಚಾಯ್ಸ್ 2 ಹಾಕ್ತೀರ ನೀವು ಕಾಷನ್ ಡೆಪಾಸಿಟ್ 1,00,000 ಕಟ್ಟಲ್ಲ, ನಿಮ್ಮದು ಮೆಡಿಕಲ್ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಮೆಡಿಕಲ್ ಸೀಟಿಗೆ, ಸುಮ್ಮನೆ ಒಟ್ರಾಸಿ ಹಾಕಿಡೋಣ ಹಂಗಾಗಲ್ಲ ಅದು. ಅದಕ್ಕೋಸ್ಕರ ನಾವು ಚಾಯ್ಸ್ 2ದವರಿಗೆ ಈ ಒಂದು ನಿಯಮವನ್ನು ತಮಗೆ ಹೇಳ್ತಾ ಇದ್ದೀನಿ. ಚಾಯ್ಸ್ 2 ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಚಾಯ್ಸ್ 3 ಮತ್ತು 4 ಎರಡು ಉಳಿತು. ಚಾಯ್ಸ್ 1 ನೀವು ಹಾಕಿದರೆ ಅದು ಫ್ರೀಸ್ ಆಗುತ್ತೆ, ಮತ್ತೆ ಉಲ್ಟಾ ಮಾಡೋದಕ್ಕಾಗಲ್ಲ. 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ಚಾಯ್ಸ್ 2 ಹಾಕಿದ್ರೂ ಅಷ್ಟೇ, ಅದು ಫ್ರೀಸ್ ಆಗುತ್ತೆ. ನೀವು ಚಾಯ್ಸ್ 2 ಮತ್ತೆ 1 ಗಂಟೆ ಬಿಟ್ಟು ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟು ಚಾಯ್ಸ್ 2 10 ಸಾರಿ ವಿಚಾರ ಮಾಡಿ, ಸಾಕಷ್ಟು ಸಮಯ ಇದೆ. ಎಲ್ಲ ಆಗಿಲ್ಲ, ನಾನು ಚಾಯ್ಸ್ 2ನೇ ಹಾಕೋನು, ಓಕೆ ಕನ್ಫರ್ಮ್ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಚಾಯ್ಸ್ 2 ಹಾಕಿ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋವನೇ ನಾನು, ಕಾಲೇಜ್ನ ಎಲ್ಲ ಎಂಕ್ವೈರಿ ಮಾಡಿದ್ದೀನಿ, 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ದಯಮಾಡಿ ಚಾಯ್ಸ್ 1 ಹಾಕ್ಬಿಡೋದು, ಆಮೇಲೆ ಮಿಸ್ಟೇಕ್ ಹಾಕ್ಬಿಟ್ಟೆ ನಾನು ಚಾಯ್ಸ್ 2 ಬರ್ತೀನಿ 3 ಬರ್ತೀನಿ, ನೋ, ಅವಕಾಶ ಇರಲ್ಲ, ಸುಮ್ಮನೆ ತೊಂದರೆ ಅನುಭವಿಸ್ತೀರಾ. ಚಾಯ್ಸ್ 1 and 2 ಹಾಕುವಾಗ 10 ಸಾರಿ ವಿಚಾರ ಮಾಡಿ ಹಾಕಿ. ಚಾಯ್ಸ್ 3 ಮತ್ತು 4 ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 3 ಅಂತಂದರೆ 100 ಅವಾಗಿಂದ ಉದಾಹರಣೆ ಕೊಡೋದಾದರೆ, ನೀವು 100 ಆಪ್ಷನ್ಸ್ ಹಾಕಿದ್ದೀರಾ, ನಿಮಗೆ 80ನೇದು ಯಾವುದೋ ಒಂದು ಆಪ್ಷನ್ ಸಿಕ್ಕಿದೆ, ಈಗ ನಿಮಗೆ ಗೊತ್ತಾಗಿದೆ ಅದು ನಿಮಗೆ ಇಷ್ಟ ಇಲ್ಲ ಅಷ್ಟೊಂದು. ಚಾಯ್ಸ್ 3 ಹಾಕಿದರೆ ನಿಮಗೆ ಯಾವುದು ಸಿಕ್ಕಿದೆ ಅದು ನಿಮ್ಮ 100 ಆಪ್ಷನ್ ಒಳಗಡೆ 80ನೇದು ಆಪ್ಷನ್ ನಿಮಗೆ ಸಿಕ್ಕಿತ್ತು ಅಂತಂದರೆ ಅದು ಸೀಟು ಡಿಲೀಟ್ ಆಗೋಗುತ್ತೆ. ಉಳಿದು 99 ನಿಮ್ಮ ಲಾಗಿನ್ ಒಳಗಡೆನೇ ಇರುತ್ತೆ. ಅಂದರೆ ಆ ಸೀಟು ನಿಮ್ಮ ಖಾತೆಯಿಂದ ಹೊರಗಡೆ ಹೋಯಿತು. ಚಾಯ್ಸ್ 3. ಚಾಯ್ಸ್ 4 ಅಂದರೆ
ನೀವೀಗಾಗಲೇ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ಬೋದು, ಇಲ್ಲ ಲಾಂಗ್ ಟರ್ಮಿಗೆ ಕೋಚಿಂಗಿಗೆ ಸೇರಿರ್ಬೋದು. ನಿಮಗೆ ನಮ್ಮ ಕೌನ್ಸಿಲಿಂಗಲ್ಲಿ ಮುಂದುವರಿಯುವಂಥದ್ದಕ್ಕೆ ಆಸಕ್ತಿ ಇಲ್ಲ. ಚಾಯ್ಸ್ 4 ಹಾಕಿ ತಾವು ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ಬೋದು. ಕಳೆದ ವರ್ಷದ ನಮ್ಮ ಅನುಭವದ ಮೇಲೆ ಚಾಯ್ಸ್ 3, 4 ಅವರಿಗೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದೀವಿ ನಾವು. ಚಾಯ್ಸ್ 1, 2 10 ಸರಿ ವಿಚಾರ ಮಾಡಿ ಹಾಕಿ, ಒಂದು ಸರಿ ಹಾಕಿದರೆ ಫ್ರೀಸ್ ಆಗುತ್ತೆ. ಚಾಯ್ಸ್ 3 ಮತ್ತು 4 ಉದಾಹರಣೆಗೆ ನಮ್ಮದು 12ನೇ ತಾರೀಕು 5ವರೆಗೆ ಚಾಯ್ಸ್ ಹಾಕುವಂಥದ್ದಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ ಅಂತಂದರೆ, ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಅಂತಂದರೆ, ಉದಾಹರಣೆ ನೀವು ಇವತ್ತು ಚಾಯ್ಸು 3 ಹಾಕ್ಬಿಡ್ತೀರಾ. ಆಮೇಲೆ ಮನೆಯಲ್ಲೆಲ್ಲ ಚರ್ಚೆ ಮಾಡಿ, ನಾನು 3 ಹಾಕಬಾರ್ದಾಗಿತ್ತು, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗಿತ್ತು, 1 ಹಾಕಬೇಕಾಗಿತ್ತು ಅಂತ ತಾವು ಮನಸ್ಸು ಬದಲಾವಣೆ ಮಾಡಿದರೆ, ಚಾಯ್ಸ್ 3 ಹಾಕಿರೋ ವಿದ್ಯಾರ್ಥಿಗಳು ನಮ್ಮ ಕೊನೆಯ ದಿನಾಂಕದ ಒಳಗಡೆ ತಾವು ಚಾಯ್ಸ್ 1, 2, 4 ಮಾಡಬಹುದು. ಚಾಯ್ಸ್ 4 ಹಾಕಿರುವಂತಹ ವಿದ್ಯಾರ್ಥಿಗಳು ಹಾಕಿದ ನಂತರ ನಮ್ಮ ಕಟ್ ಆಫ್ ಡೇಟಿನ ಒಳಗಡೆ ನಿಮ್ಮ ಮನಸ್ಸು ಬದಲಾಗಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿದ್ದವರು, ಇಲ್ಲ ನಾನು ಒಳಗಡೆ ಬರ್ತೀನಿ 3 ಹಾಕ್ತೀನಿ, ಹಾಕಬಹುದು. 2 ಹಾಕ್ತೀರಾ, ಹಾಕಬಹುದು. ಆದರೆ 2 ಹಾಕಿ ಮತ್ತೆ 1 ಹಾಕೋಕ್ಕಾಗಲ್ಲ. 2, 1 ಫ್ರೀಸ್ ಆಗಿಬಿಡುತ್ತೆ. ಅದನ್ನು 10 ಸರಿ ವಿಚಾರ ಮಾಡಾಕಿ 3 ಮತ್ತು 4 ಲಾಸ್ಟ್ ಡೇಟ್ ತನಕ ತಾವು ಮನಸ್ಸನ್ನು ಚೇಂಜ್ ಮಾಡಿದರೆ, KEಗೆ ಬಂದು ಇಲ್ಲಿ ಅರ್ಜಿ ಕೊಟ್ಕೊಂಡು ನಿಂತ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಕಳೆದ ವರ್ಷ ನಾವು ಸಾಕಷ್ಟು ನೋಡಿರೋ ಹೊತ್ತಿಗೋಸ್ಕರ ಮಿಸ್ ಆಗಿ ಸೈಬರ್ ಸೆಂಟರಿಗೆ ಕೊಟ್ಟಿರ್ತೀರಾ, ಅವ 2 ಹಾಕೋದ್ರ ಬದಲು 4 ಹಾಕ್ತಾನೆ, ಸಿಸ್ಟಮಿಂದನೇ ಹೊರಗಡೆ ಹೋಗ್ಬಿಡ್ತೀರಾ, ನಮ್ಮಿಂದ ಒಳಗಡೆ ತಗೊಂಡು ಬರೋದಕ್ಕಾಗಲ್ಲ, ನಿಮಗೆ ತುಂಬ ಮಕ್ಕಳು ತೊಂದರೆ ಅನುಭವಿಸಿದ್ರಿ. ಆ ಕಾರಣಕ್ಕೋಸ್ಕರ 3 ಮತ್ತು 4 ಫ್ಲೆಕ್ಸಿಬಲ್ ಕೊಟ್ಟಿದ್ದೀವಿ. ಲಾಸ್ಟ್ ಡೇಟ್ ತನಕ 3, 4 ನೀವು ಆ ಕಡೆ ಈ ಕಡೆ ಮಾಡ್ಬೋದು. 4 ಹಾಕಿದ್ದವನು ಲಾಸ್ಟ್ ಡೇಟ್ ಒಳಗಡೆ ಮನಸ್ಸು ಬದಲಾವಣೆ ಮಾಡಿದರೆ 1 ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಇದು ನಿಮಗೆ ಈ ಸರಿ ನಿಮಗೆ ಒಂದು ತೊಂದರೆ ಆಗಬಾರ್ದು ಅವಕಾಶವನ್ನು ಮಾಡಿ ಕೊಟ್ಟಿದ್ದೀವಿ. ನಮ್ಮ ಕಳೆದ ವರ್ಷದ ಅನುಭವದ ಪ್ರಕಾರ ಲಾಸ್ಟ್ ಡೇಟ್ ತನಕ ಚಾಯ್ಸೇ ಹಾಕಲ್ಲ ಕೆಲವರು. ಅದು ಏನು ಬೇಕು ಅಂತ ಮಾಡೋದು, ಇಲ್ಲ ಏನು ಜ್ಞಾನದ ಕೊರತೆನೋ, ನಾವೆಲ್ಲ ಎಜುಕೇಟ್ ಮಾಡ್ತೀವಿ, ನಿಮಗೆ ವಾಟ್ಸಪ್ SMS ಕಳಿಸ್ತೀವಿ, ಎಲ್ಲ ನೀವು ಆಸ್ಪೆರೆಂಟ್ ಇದ್ದೀರಾ ಅಂದರೆ ನೀವು ಯೂಟ್ಯೂಬ್ ಚಾನಲ್ಲು, ಅದು ಸಾಕಷ್ಟು ಯೂಟ್ಯೂಬು ಮೆಂಟರ್ಸು ಏನಿದ್ದಾರೆ, ಯೂಟ್ಯೂಬ್ ಚಾನಲ್ ನಡೆಸುವಂಥವ್ರು ಏನಿದ್ದಾರೆ, ಸಾಕಷ್ಟು ಎಜುಕೇಷನ್ ಕೊಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಕಾಲೇಜ್ ಅನ್ನೋ ಗೈಡಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಪ್ಷನ್ ಎಂಟ್ರಿ ಎಲ್ಲ ನಾನು ಲೈವ್ ಮಾಡಿ ತೋರಿಸ್ತೀನಿ ನಿಮಗೆ. ಸರಿ, ನಮ್ಮದು ಒಂದು ಸ್ಟೂಡೆಂಟ್ಸು ನಮ್ಮ ಜೊತೆ ಕೂಡಿಸ್ಕೊಂಡ್ಬಿಟ್ಟು ಅವ್ರನ್ನ ಎಲ್ಲನೂ ಆಪ್ಷನ್ ಎಂಟ್ರಿ ಲೈವ್ ಮಾಡಿ ವಿಡಿಯೋನ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಇದ್ದಾರೆ ನಿಮಗೆ ಇದ್ರ ಬಗ್ಗೆ. ಸ್ಟಿಲ್ ನೀವು ಈ ಕಡೆ ತಿರುಗೂ ನೋಡಲ್ಲ, ಯಾವುದು ಚಾಯ್ಸ್ ಹಾಕಲ್ಲ. ಅವ್ರನ್ನೇನು ಮಾಡೋದು ನಾವು? ಅವ್ರಿಗೆ ಸೀಟ್ ಅಲಾಟ್ ಆಗಿದೆ, ಸೀಟ್ ಬೇಕು ಅಂತೇಳಿ ಆಪ್ಷನ್ ಎಂಟ್ರಿ ಮಾಡಿರೋ ಎಷ್ಟೋ ಹುಡುಗರುಗಳು ಇದ್ದಾರೆ ಇನ್ನೂ, ಅವರಿಗೆ ಸೀಟ್ ಅಲಾಟ್ ಆಗಿಲ್ಲ. ನಿಮಗೆ ಸೀಟ್ ಅಲಾಟ್ ಆಗಿದೆ, ನೀವು ಯಾವುದೋ ಚಾಯ್ಸ್ ಆಗ್ತಾ ಇಲ್ಲ. ಕಾಲೇಜಿಗೆ ಹೋಗ್ತೀನಿ 1, 2, 3, 4 ನನಗೆ ಎಕ್ಸ್ಪ್ಲೈನ್ ಮಾಡಿದೆ, ಯಾವುದೂ ಆಗ್ತಾ ಇಲ್ಲ. ಲಾಸ್ಟ್ ಇಯರು 16,000 ವಿದ್ಯಾರ್ಥಿಗಳು ಯಾವುದೂ ಚಾಯ್ಸ್ ಹಾಕಿರಲಿಲ್ಲ. ಅದೇ ನೀವು ಸೀರಿಯಸ್ ಇಲ್ಲ ಅಂತಂದಿದ್ರೆ ನಮ್ಮ ಕೌನ್ಸಿಲಿಂಗಲ್ಲಿ ಯಾಕೆ ಭಾಗವಹಿಸಿದ್ರಿ? ಕೌನ್ಸಿಲಿಂಗಲ್ಲಿ ನೀವು ಭಾಗವಹಿಸಿಲ್ಲ ಅಂತಂದರೆ ಅದೇ 16,000 ವಿದ್ಯಾರ್ಥಿಗಳು ಯಾರೋ ಪಾಪ ಬೇಕಾಗಿರೋ ಅಂತ ಕೆಳಗಿರೋ ಅಂಥವ್ರಿಗೆ ಸೀಟ್ ಸಿಕ್ತಿತ್ತು. ಅದಕ್ಕೆ ನಾವು ಈ ಸರಿ ತೀರ್ಮಾನ ಮಾಡಿದ್ದೀವಿ, ಲಾಸ್ಟ್ ಡೇಟ್ ಒಳಗಡೆ ಯಾರು ಚಾಯ್ಸ್ ಹಾಕಲ್ಲ ಅವ್ರನ್ನ ಕಿತ್ತು ಬಿಸಾಡ್ತೀವಿ ನಮ್ಮ ಕೌನ್ಸಿಲಿಂಗಿಂದ. ಎಷ್ಟು 16, ಹೋದ ವರ್ಷ 16 ಇತ್ತು, ಈ ವರ್ಷ 2,000 ಆಗಲಿ 500 ಆಗಲಿ, ಲಾಸ್ಟ್ ಡೇಟ್ ಒಳಗಡೆ ಯಾರು ಚಾಯ್ಸ್ 1, 2, 3, 4 ಯಾವುದೂ ಹಾಕಲ್ಲ. ನಿಮಗೆ ಆಸಕ್ತಿ ಇಲ್ಲ ಅಂತ ನಾವೇ ತೀರ್ಮಾನ ಮಾಡಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನಿಮ್ಮನ್ನು ಹೊರಗಡೆಗೆ ದೂಕ್ತೀವಿ. ನಿಮಗೆ ಅವಕಾಶ ಇರಲ್ಲ. ಆಸಕ್ತಿ ಇತ್ತು ನೋಡಿ, ಚಾಯ್ಸ್ 4 ಹಾಕಿ ಹೋಗಿ ಅಧಿಕೃತವಾಗಿ ಹೊರಗಡೆ, ನಿಮಗೆ ಇಷ್ಟ ಇಲ್ಲ ಅಂತಂದರೆ. ಆಪ್ಷನ್ ಎಂಟ್ರಿ ಯಾಕೆ ಮಾಡಿದ್ರಿ ನೀವು ಇಷ್ಟ ಇಲ್ಲ ಅಂತಂದರೆ? ಇಲ್ಲಿ ಚಾಯ್ಸ್ ಹಾಕಿ ಅಂತಂದ್ರೆ ನೀವು ಈ ಕಡೆ ತಿರುಗಿ ನೋಡಲ್ಲ, ಇದು ಕ್ರಮ ಸರಿಯಲ್ಲ. ಬೇರೆ ಡಿಸರ್ವ್ ವಿದ್ಯಾರ್ಥಿಗಳು ಇನ್ನೂ ಲೈನಲ್ಲಿದ್ದರು, ಅವರಿಗೆ ಸಿಕ್ತಿತ್ತು. ಆ ಕಾರಣಕ್ಕೋಸ್ಕರ ಯಾರು ಚಾಯ್ಸ್ ಹಾಕಲ್ಲ ನಿಮ್ಮನ್ನು ಹೊರಗಡೆ ನಾವೇನೇ ದೂಕ್ತೀವಿ. ನಮ್ಮ ನೆಕ್ಸ್ಟ್ ನ್ಯೂ ಕೌನ್ಸಿಲಿಂಗ್ ಒಳಗಡೆ ಬರೋದಕ್ಕೆ ಅವಕಾಶ ನಾವು ಮಾಡಿಕೊಡಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷದ ಅನುಭವದ ಮೇಲೆ ನಾನು ಕೆಲವು ವಿದ್ಯಾರ್ಥಿಗಳು, ಅದರಲ್ಲಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ, ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಕಾಲೇಜು ನೋಡದೆ ಆಪ್ಷನ್ ಎಂಟ್ರಿ ಮಾಡಿದ್ದು, ಈಗ ನಿಮಗೆ ಯಾವುದೋ ಒಂದು ಕಾಲೇಜು ಅಲಾಟ್ ಆಗಿದೆ ಅಂತಂದರೆ, ಕಾಲೇಜಿಗೆ ಹೋಗ್ತೀನಿ ಅಂಥೇಳಿ ರಪ್ ಅಂತ ನೀವು ಚಾಯ್ಸ್ 1 ಹಾಕಿ ದುಡ್ಡು ಅಡ್ಮಿಷನ್ ಆರ್ಡ್ರ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗುವಂಥದ್ದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಏನು ಹಿಂಗಂದರೆ,
ನೀವು ಕಾಲೇಜ್ ನೋಡಿದ್ದೀರಾ, ಕ್ಲಾರಿಟಿ ಇದೆ, ಕಾಲೇಜ್ ಬಗ್ಗೆ ಎಲ್ಲ ಜ್ಞಾನ ಇದೆ ನಿಮಗೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಲಿಕ್ ಮಾಡಿ ಸೀಟ್ದು ಕನ್ಫರ್ಮೇಷನ್ ಸ್ಲಿಪ್ ತಗೊಳ್ಳಿ, ಹೋಗಿ ಅಡ್ಮಿಷನ್ ಆಗಿ. ಕಾಲೇಜೇ ಎಲ್ಲಿದೆ ಗೊತ್ತಿಲ್ಲ, ಕಾಲೇಜ್ ಹೇಗಿದೆ ಗೊತ್ತಿಲ್ಲ, ಸುಮ್ಮನೆ ಕಂಪ್ಯೂಟ್ರಲ್ಲಿ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ದಯಮಾಡಿ ನಂದು ಹೆಂಗಿದ್ರು ನಾವು ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ. ಇದು ನಿಮ್ಮ ಜೀವನದ ಬಹು ಮುಖ್ಯವಾದಂತಹ ಭಾಗ ಅಡ್ಮಿಷನ್. ಯಾಕೆಂದರೆ ನೀವು ಮುಂದೆ 3-4 ವರ್ಷ ಆ ಕಾಲೇಜಲ್ಲಿ ಇರಬೇಕಾಗುತ್ತೆ. ದಯಮಾಡಿ ನೀವು ಸಾಧ್ಯ ಆದರೆ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ ನೀವು ನೋಡಿ. ಯಾಕೆಂದರೆ ಆನ್ಲೈನ್ ಇದೆ, ನೀವು ಕಾಲೇಜ್ ಹತ್ರ ಹೋಗಿ ವಿಸಿಟ್ ಮಾಡಿ ಅಲ್ಲೇ. ಯಾಕೆಂದರೆ ನರ್ಸಿಂಗು ವಿಶೇಷವಾಗಿ ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ನಾವೇನು ಫೀಸು ನಾವೇನು ಕಟ್ಟಿಸ್ಕೊಂತಿಲ್ಲ. ನೀವು ಜಸ್ಟ್ ನಮ್ಮ ಹತ್ರ ಏನು ಪ್ರೊಸೆಸಿಂಗ್ ಫೀಸ್ ಏನಿದೆ ಅದು ಕಟ್ತೀರಾ, ಸೀಟ್ಸ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗ್ತೀರಾ, ಕಾಲೇಜಲ್ಲಿ ಕಟ್ಟುವಂಥದ್ದು. ಅದು ಆನ್ಲೈನಲ್ಲಿ ಸಹ ನಿಮ್ಮ ಮೊಬೈಲಲ್ಲಿ ಸಹ ನೀವು ಮಾಡಿಬಿಡ್ಬೋದು ಅದನ್ನು. ಬಟ್ ನಮಗೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ವರ್ಷ ಏನಾಗಿತ್ತು ನಮಗೆ ಅಂತಂದರೆ, ತುಂಬ ಮಕ್ಕಳು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾಯಿದ್ರು. ಕಾಲೇಜಿಗೆ ಹೋಗಿ ಅವರು ಏನೋ ಕಾರಣಕ್ಕೆ ಅವರು ಫೀಸ್ ಜಾಸ್ತಿ ಕೇಳಿದರು ಅನ್ನೋದು ಕೆಲವು ಕಾರಣ, ಕಾಲೇಜ್ ಚೆನ್ನಾಗಿಲ್ಲ ಅನ್ನೋದು ಕೆಲವು ಕಾರಣ, ಅವರ ಮನೆಯಿಂದ ಆ ಕಾಲೇಜ್ ಹತ್ರ ಅಂತ ಹಾಕಿದ್ರು, ಆದರೆ ಕಾಲೇಜು ತುಂಬ ದೂರ ಇದೆ, ಬೇರೆ ಬೇರೆ ಕಾರಣ ಗೊತ್ತಲ್ಲ ನಿಮಗೆ. ಪೇರೆಂಟ್ಸು ಮಕ್ಕಳು ನೀವು ಅಡ್ಮಿಷನ್ ಇನ್ನೇನು ಆಗಿಬಿಡ್ಬೇಕು ಅಂದಾಗ ಬೇರೆ ಬೇರೆ ಕಾರಣಗಳು ಬರ್ತವೆ. ಆವಾಗ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿರೋರು KEಗೆ ಬರೋಕ್ಕೆ ಶುರು ಮಾಡಿದ್ರಿ. ಸರ್ ನಂದು ಕ್ಯಾನ್ಸಲ್ ಮಾಡಿ ಸರ್, ಕಾಲೇಜ್ ಇಷ್ಟ ಇಲ್ಲ. ಸರ್ ಕ್ಯಾನ್ಸಲ್ ಮಾಡಿ ಸರ್, ನಮ್ಮ ಮನೆಯಿಂದ ದೂರ ಆಗುತ್ತೆ. ಸರ್ ಕ್ಯಾನ್ಸಲ್ ಮಾಡಿ ಸರ್, ಅಲ್ಲಿ ಕಾಲೇಜಲ್ಲಿ ಹೋದರೆ ಏನೇನೋ ಕೇಳ್ತಾ ಇದ್ದಾರೆ ನಮಗೆ, ಕಲಿಯೋಕ್ಕಾಗಲ್ಲ ಸರ್. ಅದಕ್ಕೇ ನಾನು ವಿನಂತಿ ಮಾಡ್ಕೊಳ್ತೀನಿ ನೋಡಿ. ಆಮೇಲೆ ನಾವು ಮಾಡೋಕ್ಕಾಗಲ್ಲ. ಒಂದು ಸರಿ ತಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ನಿಮ್ಮನ್ನು ಒಳಗಡೆ ಸಿಸ್ಟಮಿಗೆ ಬಿಟ್ಕೊಂಡು ತುಂಬ ಗೊಂದಲ ಆಗಿಬಿಡುತ್ತೆ. ಅದಕ್ಕೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಟೈಮ್ ಇದೆ, ಒಂದು ವಾರದ ತನಕ ಟೈಮ್ ಇದೆ. ನಿಮ್ಮ 3-4 ವರ್ಷ ನೀವು ಆ ಕಾಲೇಜಲ್ಲಿ ಕಳಿಬೇಕು. ಕಾಲೇಜ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ತಿಳ್ಕೊಂಡು ನೀವು ಇಲ್ಲ ಅಂತಂದರೆ ಸರ್, ಇಲ್ಲ ಅಂತಂದರೆ ನಂಗೆ ಕಾಲೇಜ್ ಇಷ್ಟ ಆಗಿಲ್ಲ. ನೋಡಿ, ಚಾಯ್ಸ್ ಹಾಕೋದಕ್ಕೆ ಮೊದಲೇ ನಿಮಗೆ ಆ ಕಾಲೇಜ್ ಇಷ್ಟ ಆಗಲ್ಲ ಅಂತಂದರೆ ನೀವು ಚಾಯ್ಸ್ 3 ಹಾಕ್ಬೋದಾ? ಅವಕಾಶ ಇದೆ. ಆ ಕಾಲೇಜ್ ಹೊರಟೋಗುತ್ತೆ ನಿಮ್ಮ ಲಾಗಿನಿಂದ, ನೆಕ್ಸ್ಟ್ ರೌಂಡಿಗೆ ನೀವು ಬರ್ಬೋದು. ಅದು ಅವಕಾಶ ನಾವು ಕೊಟ್ಟಿದ್ದೀವಿ. ಬಟ್ ನೀವು ಅಡ್ಮಿಷನ್ ಆರ್ಡ್ರನ್ನ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗಿ ಆಮೇಲೆ ಕ್ಯಾನ್ಸಲ್ ಅಂತಂದರೆ ನೀವು ಇಲ್ಲಿ 10 ಸಾರಿ ಬರೋದು. ನಮ್ಮ ಸಿಸ್ಟಮ್ ಒಳಗಡೆ ಅದು ಮಾಡೋದಕ್ಕೆ ನಮಗಾಗಲ್ಲ. ತುಂಬಾ ನಮಗೆ ಕಷ್ಟ ಕೊಟ್ಟಿದ್ದೀರ ಲಾಸ್ಟ್ ಇಯರ್. ದಯಮಾಡಿ ವಿನಂತಿಯನ್ನು ಮಾಡಿಕೊಳ್ತೀನಿ, ತಕ್ಷಣ ಕಾರ್ಯಪ್ರವೃತ್ತರಾಗಿ. ಯಾರ್ಯಾರಿಗೆ ಯಾವ್ಯಾವ ಸೀಟ್ ಸಿಕ್ಕಿದೆ, 3 ವರ್ಷ ಕಲಿಯುವಂಥದ್ದು, ಕಾಲೇಜು ಹಿನ್ನೆಲೆ, ಕಾಲೇಜ್ ನೋಡೋದಿದ್ದರೆ ನೋಡಿ, ತಂದೆ ತಾಯಿ ಕರ್ಕೊಂಡೋಗಿ ಸೂಕ್ತ ತೀರ್ಮಾನ ತಗೊಳ್ಳಿ. ಅಲ್ಲೇ ಕವಿಯನ್ ಆನ್ಲೈನ್ ಇದೆ, ಕಾಲೇಜಿಗೆ ಹೋಗ್ತೀರಾ, ಎಲ್ಲ ಇಷ್ಟ ಆಯಿತು, ಚಾಯ್ಸ್ ಅಲ್ಲೇ ಹಾಕಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೇ ಅಡ್ಮಿಷನ್ ಆಗಿ, ಮುಗ್ದೋಯ್ತು ಅಷ್ಟೇ. ಭಾಳ ಸಿಂಪಲ್ ಮಾಡಿದ್ದೀವಿ ನಾವು. ಇದನ್ನು ಜ್ಞಾನದಲ್ಲಿ ಇಟ್ಕೊಳ್ಳಿ. ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೂ ಸಹ ಇದು ಅನ್ವಯಿಸುತ್ತೆ. ತಾವು ಸಹ ಎಲ್ಲರೂ ನಾನು ಹೇಳೋದು, ನೀವು ಸ್ಟಡಿ ಮಾಡಿ. ವಿಶೇಷವಾಗಿ ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸಸ್ ಹೇಳಿದೆ, ಉಳಿದಂಥವ್ರು ತಾವು ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿ ನೀವು ಚಾಯ್ಸ್ ಹಾಕಿ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಚಾಯ್ಸ್ ಹಾಕ್ಬಿಟ್ಟು ಆಮೇಲೆ ಕಾಲೇಜ್ ಇಷ್ಟ ಇಲ್ಲ, ಉಲ್ಟಾ ಮಾಡೋಕ್ಕಾಗಲ್ಲ. 3-4 ಮಾತ್ರ, 1 and 2 ಫ್ರೀಸ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಇನ್ನೂ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತಾ ಇರ್ತೀವಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಸರ್ನ. ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲನೂ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿರ್ತೀನಿ. ಆಮೇಲೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಕೇಳಿ. ನಿಮ್ಮ ಕ್ವಶನ್ಸ್ನ ಕಮೆಂಟಲ್ಲಿ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ ಸರ್ನ. ಮತ್ತೆ ಸಿಗೋಣ. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ.